ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. ದೇವರು ಕೇಳಿದ್ನೆಲ್ಲ ನಿಮಗೆ ಕೊಡಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಊರುಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮಗೇನಾದರೂ ದೊಡ್ಡ ಮಟ್ಟದ ಸಮಸ್ಯೆ ಆದರೆ ಯಾರ ಹತ್ರ ಹೋಗ್ತೀರಾ? ಎಮ್ ಎಲ್ ಎ ಹತ್ರ ಹೋಗ್ತೀರಾ, ಅಥವಾ ಎಂ ಪಿಗಳ ಹತ್ರ ಹೋಗ್ತೀರಾ. ಅಲ್ಲಿ ಹೋದರೆ ಡೈರೆಕ್ಟ್ ಕೆಲಸ ಆಗ್ಬಿಡುತ್ತೆ. ಅವರು ನಿಮಗೆ ಗೊತ್ತಿದ್ದರೆ, ಕ್ಲೋಸ್ ಆಗಿದ್ದರೆ ಬೇಗ ಕೆಲಸ ಆಗ್ಬಿಡುತ್ತೆ. ಇದು ಎಕ್ಸಾಂಪಲ್ ಕೊಟ್ಟಿದ್ದು. ಅದೇ ರೀತಿ ದೇವರು ನಾವು ಕೇಳಿದ್ನೆಲ್ಲ ಕೊಡಬೇಕು ಅಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರನ ಟೆಂಪಲ್ಗೆ ಹೋಗಬೇಕು. ಬ್ರಹ್ಮ ಶಿವನ ಟೆಂಪಲ್, ನಾರಾಯಣನ ಟೆಂಪಲ್, ದೇವಸ್ಥಾನಕ್ಕೆ ಹೋಗಬೇಕು. ಜೊತೆಗೆ ಅವ್ರನ್ನ ಮೆಚ್ಚಿಸ್ಬೇಕಂದ್ರೆ ಅವ್ರ ಹೆಂಡತಿಯರು ಲಕ್ಷ್ಮಿ, ಆದಿಶಕ್ತಿ, ಪಾರ್ವತಿ, ಸರಸ್ವತಿ ದೇವಸ್ಥಾನಗಳಿಗೆ ಹೋಗಬೇಕು. ಅಲ್ಲಿ ನೀವು ಡಿಮ್ಯಾಂಡ್ ಮಾಡಿ ಕೇಳಬೇಕು. ನಿಮಗೇನು ಬೇಕು? ಹಣ ಬೇಕಾ? ಹಣ ಪ್ರಾಪ್ತಿಗೆ, ಧನ ಪ್ರಾಪ್ತಿಗೆ, ಲಕ್ಷ್ಮೀ ಪ್ರಾಪ್ತಿಗೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ, ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ, ಸೈಟ್ ಬೇಕು, ಮನೆ ಬೇಕು, ಅಪಾರ್ಟ್ಮೆಂಟ್ ಬೇಕು, ಲ್ಯಾಂಡ್ ಬೇಕು, ಬಂಗಾರ ಬೇಕು, ಆಸ್ತಿ ಮಾಡಬೇಕು, ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜ್ ಎಜುಕೇಷನ್ಸ್ ಮಾಡಿಸ್ಬೇಕು, ಗ್ರ್ಯಾಂಡಾಗಿ ಮದುವೆ ಮಾಡಬೇಕು. 108 ಕನಸಿಟ್ಕೊಂಡು ಇವತ್ತು ಮನುಷ್ಯ ಬಾಳ್ತಾನೆ ಅಲ್ವಾ? ನೀವು ಈ ದೇವ್ರ ಹತ್ರ ಹೋಗಬೇಕು. ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರುಗಳಿದ್ದಾವೆ. ಸಿಕ್ಕಾಬಟ್ಟೆ ದೇವರುಗಳು ನೋಡ್ತಿದ್ದೀರಾ ನೀವು. ಸಿಕ್ಕಾಬಟ್ಟೆ ವೆರೈಟಿ ಹಬ್ಬಗಳು ಮಾಡ್ತೀವಿ. ಮೇಯ್ನ್ ದೇವ್ರನ್ನ ನೀವು ಹಿಡ್ಕೊಬೇಕು. ಮೇಯ್ನ್ ದೇವರು ಯಾರು? ಇವರೇ ಬ್ರಹ್ಮ, ವಿಷ್ಣು, ಮಹೇಶ್ವರ, ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ದೇವಸ್ಥಾನಗಳಿಗೆ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಬೇಕು ನಿಮಗೇನು ಬೇಕು. ಅರ್ಥ ಆಯ್ತಾ? ಜೊತೆಗೆ ಶನೇಶ್ವರ ಸ್ವಾಮಿ ದೇವಸ್ಥಾನ, ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು. ಡಿಮ್ಯಾಂಡ್ ಮಾಡಿ ಕೇಳಬೇಕು ನಿಮಗೇನೇನು ಬೇಕು. ಭಗವಂತ ಕೊಟ್ಟರೆ ತಗೊಂಡು ಬದುಕಿರೋವರೆಗೂ, ಉಸಿರಿರೋವರೆಗೂ ಆರೋಗ್ಯವಾಗಿರಿ, ಶ್ರೀಮಂತರಾಗಿರಿ. ಭಗವಂತ ಕೊಡಲಿಲ್ಲ ಅಂದರೆ ನಿಮ್ಮ ಮನೆ ಬರ ಇಷ್ಟೇ ಅಂತ ಅಂದ್ಕೊಳ್ಳಿ. ಇಷ್ಟೇ. ದೇವ್ರ ಹತ್ರ ಹೋಗಿ ನೀವು ಕೇಳಿದ್ದು ಪಡಿಬೇಕಂದ್ರೆ ನೀವು ಪ್ರಾಂಪ್ಟ್ ಆಗಿದ್ದರೆ, ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದರೆ ಡಿಮ್ಯಾಂಡ್ ಮಾಡಿ ಕೇಳಿ. ಯಾಕೆ ನೀನು ನನಗೆ ಕೊಡ್ತಿಲ್ಲ? ಯಾಕೆ ಸೈಟ್ ಕೊಡ್ತಿಲ್ಲ? ಮನೆ ಕೊಡ್ತಿಲ್ಲ? ನನ್ನ ಅನಾರೋಗ್ಯದ ಸಮಸ್ಯೆ ನಿವಾರಣೆ ಮಾಡು, ನನ್ನ ಕಾಯಿಲೆ ವಾಸಿ ಮಾಡು ಅಂತ ಕೇಳಿ. ಮನೆ ಕೇಳಿ, ಸೈಟ್ ಕೇಳಿ, ಬಂಗಾರ ಕೇಳಿ, ಆಸ್ತಿ ಕೇಳಿ, ಡಿಮ್ಯಾಂಡ್ ಮಾಡಿ ಕೇಳಿ. ನೀವು ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದರೆ ಕೊಟ್ಟರೆ ಭಗವಂತ ಇಸ್ಕೊಂಡು ಆರೋಗ್ಯವಾಗಿರಿ, ಶ್ರೀಮಂತರಾಗಿರಿ. ಕೊಡಲಿಲ್ಲ ಅಂದರೆ ನಿಮ್ಮ ಹಣೆ ಬರ ಇಷ್ಟೇ ಅಂತ ಸುಮ್ಮನಾಗ್ಬಿಡಿ. ಅರ್ಥ ಆಯ್ತಾ? ನಮಸ್ಕಾರ.